ನಿಮ್ಮ ಕಾಲೇಜ್ ಕಟ್ಸಿದೀವಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ, ಮುಖ್ಯಮಂತ್ರಿ ಆದ ನಂತರ ಇವತ್ತೇನಲ್ಲಿ ಕಟ್ಟಿದೀವಿ ಕಟ್ಟಡಗಳು ಶಿಕ್ಷಣ ಕ್ಷೇತ್ರದಲ್ಲಿ, ಯಾವತ್ತಾದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದ್ರ ಇವರು? ಈಗ ಪಾಪ ಬಂದವರೇ, ಮೊನ್ನೆ ಎಲ್ಲ ದೇವಸ್ಥಾನ 14-15 ದೇವಸ್ಥಾನ ಬೇರೆ ಸುತ್ತಕೊಂಡು ಹೋಗೋರು. ಈಗ ಪ್ರಥಮವಾಗಿ ದೇವಸ್ಥಾನ ಸುತ್ತಿ ಈಗ ನಾಳೆಯಿಂದ 2 ದಿವಸ ಕಾರ್ಯಕ್ರಮ 24-26 ನಮ್ಮ ಅಧಿಕಾರಿಗಳಿಗೆ. ನಿಜಕ್ಕೂ ನನಗೆ ಈ ಕಳೆದ 1 ವಾರದಿಂದ ನೀವು ಯಾವ ರೀತಿ ನಡ್ಕೊತಾ ಇದ್ದೀರಿ ಅಧಿಕಾರಿಗಳು, ನಿಮ್ಮನ್ನ ನಾನು ಮೆಚ್ಚಿ ಮಾತನಾಡಬೇಕು, ಇಲ್ಲ ಬೇರೆಯವರು ಅವ್ರು ಬೈತಾರಲ್ಲ ಆ ರೀತಿ ನಾನು ಪದ ಬಳಕೆ ಮಾಡಬೇಕು? ಮೊನ್ನೆ ಸಭೆ ಮಾಡ್ತಾರೆ, ಬಹುಶಃ ಮಾಧ್ಯಮ ಸ್ನೇಹಿತರಿಗೂ ಅರ್ಥ ಆಗಿರ್ಬೋದು. ನಾನೇನೋ KDB ಮೀಟಿಂಗೇ ಮಾಡಲಿಲ್ಲವಂತ ಇಲ್ಲಿ ಅಧಿಕಾರಿಗಳದ್ದು, ಪಾಪ ಈಗ ಮಾಡಕ್ ಬಂದವ್ರೆ. ನಾನು ಮೀಟಿಂಗ್ ಮಾಡಿದಾಗ ನಿಮ್ನೆಲ್ಲ ಒಳಗಡೆ ಕೂರ್ಸ್ಕೊಂಡೇ ಮೀಟಿಂಗ್ ಮಾಡಿದೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಳಗೆ ಕೂರ್ಸ್ಕೊಂಡು ಕತ್ತು ಮುಚ್ಚಿ ಏನು ಮಾಡಲಿಲ್ಲ. ಅಧಿಕಾರಿಗಳಿಗೆ ಎಷ್ಟು ಒಳ್ಳೆ ರೀತಿ ನೀಡಬೇಕು, ಕೆಲಸ ಮಾಡ್ರಪ್ಪ, ಜನಗಳಿಗೆ ಕಷ್ಟ ಕೊಡಬೇಡಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರುಗಳನ್ನ ಅಲಸಬೇಡಿ, ಕಚೇರಿಗಳಿಗೆ ಒಳ್ಳೆ ರೀತಿಯಲ್ಲೇ ಚರ್ಚೆ ಮಾಡಿದ್ದೇವೆ. ಈಗ ಪಾಪ ಇವರು ಬಂದವರು ನಿಮ್ಮನ್ನೂ ಹೊರಗೆ ಕಳಿಸಿದ್ರು ಅಂತ ವಿಷಯ ಬಂತು. ಡೆಲ್ಲಿಲಿದ್ದೆ ನಾನು. ಆಮೇಲೆ ಅದು ಎಂಥವು ನಿಮ್ಮ ಅಧಿಕಾರಿಗಳ ಮೊಬೈಲ್ ಫೋನ್ಗಳು ಅವನ್ನೂ ಎಲ್ಲ ಎತ್ತಿಟ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಇಂಥವ್ರನ್ನ ನೀವು ನಡ್ಪಟ್ಟ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಕೈ ಮುಗಿದು ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ. ಈಗ ಯೋಗೀಶ್ ನಾವು ಅಣ್ಣತಮ್ಮದ ತರನೇ ಇದ್ದೇವೆ. ಮೊದಲು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಗಳಿಗೆ ಸಂಘರ್ಷ ಕಳೆದ 20 ವರ್ಷ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ. ಈಗ ದೇಶ ದೃಷ್ಟಿಯಿಂದ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಿದೆ, ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರೆ. ಪ್ರತಿನಿತ್ಯ ಟಿವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನಾವು ದೇವರು ನಂಬಿದ್ದೇವೆ. ತಪ್ಪುಗಳು ಕೆಲವರು ಮಾಡ್ತಾರೆ, ತಪ್ಪು ಮಾಡಿ ಅಂತ ನಾವು ಹೇಳ್ತೀವ? ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗಿ ಅಂತ ನೀವು ಹೇಳ್ತೀರಾ? ಕೆಲವು ಘಟನೆಗಳು ನಡೆದಿದೆ. ದೇವೇಗೌಡರಿಗೂ ಅದಕ್ಕೂ ಸಂಬಂಧ ಏನು, ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು? ಈ ವಯಸ್ಸಿನಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿನ ಅವನು ಯಾವನೋ ಒಬ್ಬ ಚಾನಲ್ ನಾನು ಏಕವಚನದಲ್ಲಿ ಪದ ಬಳಕೆ ಮಾಡ್ತಾನೆ ಅಂದ್ರೆ ಬಹುಶಃ ಆ ಪದ ಬಳಕೆ ಏನಾದರೂ ಈಗ ಬಂದವರಲ್ಲ, ಈಗ ಚನ್ನಪಣ್ಣ ಉದ್ಧಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಆ ಸ್ಟುಡಿಯೋ ಬೆಂಕಿನೇ ಹಾಕಿರೋರು. ನಾವು ಆ ಕೆಲಸ ಮಾಡಿಲ್ಲ. ಮಾಡ್ಕೊಳ್ಳಿ ಪಾಪ, ಅವನೇನೋ ಮಾಡ್ಕೊತಾವನೆ, ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ.